ನಾಟಿ ಹಂದಿಬಾಡು ಡ್ರೈ ರೋಸ್ಟ್ ಮಾಡ್ತಾ ಇದೀವಿ ಜನರೇ. ಎಲ್ಲರೂ ವಾರಕ್ಕೊಂದ್ಸಲ ತಿನ್ನಿ, ಮೈಲಿರೋ ಉಷ್ಣಾಂಶ ಕಡಿಮೆ ಆಗುತ್ತೆ. ವೆಲ್ಕಮ್ ಟು ವಿಲೇಜ್ ಫುಡ್ ಬಾಕ್ಸ್. ಸ್ವಾಗತ ಸುಸ್ವಾಗತ. ಬನ್ನಿ ಮಕ್ಕಳೇ, ಬೇಗ ಬನ್ನಿ. ಬೆಳ್ಳುಳ್ಳಿನ ತುಂಬ ಕಷ್ಟ ಬೀಳ್ತೀರ ಬಿಡಿಸೋಕ್ಕೆ, ಒಂದೊಂದೇ ಬಿಡಿಸಿ ಅದಂಗಲ್ಲ. ಸುಮ್ಮನೆ ಹಿಂಗೆ ಕೈ ಇಟ್ಕೊಂಡು ಒಂದು ಸತಿ ಹಿಂಗೆ ಸ್ಮ್ಯಾಶ್ ಮಾಡಿಬಿಟ್ರೆ ಎಲ್ಲ ಬೆಳ್ಳುಳ್ಳಿ ಕೆಳಗೆ ಬಂದ್ಬಿಡುತ್ತೆ. ಈ ಥರ ಇದು ಕಾಡು ಶುಂಠಿ, ದೇಹಕ್ಕೆ ತುಂಬ ಒಳ್ಳೆಯದು. ಹೌದು, ಕೊಡಪ್ಪ ಕಾಡು ಶುಂಠಿನ. ಏನಪ್ಪ ದೇವಣ್ಣ, ಹೇಳೋಣ. ಈಗ ನಾವು ಯೂತ್ಗಳು ಪಿಜ್ಜಾ ಬರ್ಗರ್ ಬರ್ಫಿ ಅಂತ ಅದಂತೆ ತಿಂದಿ ಎಲ್ಲ ಜಳ್ಳಾಗ್ಬಿಟ್ಟವೆ. ಅವರೇ ಅಲ್ಲಣ್ಣ, ನಾವು ನೀವು ಸೇರಿಸ್ಕೊಂಡೆ. ಸೇರ್ಸ್ಕೊಂಡಿ ಇಲ್ಲ ಅಂತಲ್ಲ, ಆದ್ರೆ ನಾವು ರಾಗಿ ರೊಟ್ಟಿ ತಿಂದಿ ಹೆಂಗಿದಾವ ಇಲ್ಲ. ಹೌದಣ್ಣ, ನಿಜ. ಕೊಡು, ಬೇಗ ಕೊಡು, ಬೇಗ ಕೊಡು, ಟೈಮ್ ಆಯ್ತದೆ. ಕರಿ ಮೆಣಸಿನಕಾಳು ರುಬ್ಕೊಳ್ಳೋಣ. ಇವಾಗ ಹಾಕ್ತಾ ಇದ್ದೀನಿ. ಇವಾಗ ಕುಟ್ಟಬೇಕು. ಕೂತಾನಿ ಖಾರ ಬೇಡವಾ ತಿನ್ನಕ್ಕೆ? ಮೆಣಸಿಕಾಯಿ ಶುಂಠಿ ಇವಾಗ ಮತ್ತೆ ಬೆಳ್ಳುಳ್ಳಿನೇ ಹಾಕ್ತೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ರುಬ್ಬೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯ್ತು ನೋಡಿ. ಈ ತರ ಜಜ್ಬೇಕು ನೋಡಿ. ಇವಾಗ ಹಸಿ ಮೆಣಸಿಕಾಯಿ ಜಜ್ಜಕ್ಕೆ ಹಾಕ್ತೀನಿ. ಕಣ್ಣು ಮುಚ್ಕ ಜಜ್ಬೇಕು, ಇಲ್ಲಾಂದ್ರೆ ರಸ ಹಾರ್ಬಿಡ್ತದೆ, ಕಣ್ಣು ಉರಿ ಉರಿ ಬಂದ್ಬಿಡ್ತದೆ. ನೋಡಿ, ಇಷ್ಟು ಕಷ್ಟ ಬಿದ್ದು ಮಾಡ್ತಾ ಇದ್ದೀನಿ ಜನಗಳೇ. ನಮಗೆ ಸಬ್ಸ್ಕ್ರೈಬು ಮತ್ತು ಸಪೋರ್ಟ್ ಮಾಡಿ ದಯವಿಟ್ಟು. ಅಡಿಗೆ ಎಣ್ಣೆ ಚಟ ಚಟ ಪಟ ಪಟ. ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಂದಾಗಿ ಹುರ್ಕೋಬೇಕು, ಕೆಂಪಾಗೋ ಥರ. ಜಜ್ಜಿರುವಂಥ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ರುಬ್ಬಿರುವಂಥ ಮೆಣಸಿನ ಪುಡಿ, ಚಿಕ್ಕದಾಗಿ ಹಚ್ಚಿರುವಂಥ ಈರುಳ್ಳಿ,
ನೋಡಿ ಜನರೇ, ಈಗ ದಪ್ಪ ಮೆಣಸಿಕಾಯಿ ಹಾಕ್ತಾ ಇದ್ದೀನಿ. ಭಾಳ ಟೇಸ್ಟ್ ಬರುತ್ತೆ. ಹಂದಿ ಮಟನ್ ಭಾಳ ಟೇಸ್ಟು ಹಾಕಿದ್ರೆ. ರುಚಿಗೆ ತಕ್ಕಂಥ ಉಪ್ಪು ಹಾಕ್ತಾ ಇದ್ದೀನಿ ಜನರೇ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಜನರೇ. ನಾಟಿ ಹಂದಿ ಮಾಂಸ. ಗರಂ ಮಸಾಲ ತುಂಬ ಟೇಸ್ಟ್ ಹಾಕಿದ್ರೆ. ಧನಿಯಾ ಪುಡಿ ಭಾಳ ರುಚಿಕರವಾದದ್ದು. ಒಣಮೆಣಸಿನ ಪುಡಿ ಕಣ್ಗಾರರ ಕಷ್ಟ, ಉರಿ. ಕುಟ್ಟಿದ ಕಾಳು ಮೆಣಸಿನ ಪುಡಿ ಮೊದಲೇ ಹಾಕಿದ್ದೆ, ಆದರೆ ಇವಾಗ ಮಾಂಸ ಬೆಂದಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಇವನ್ನೂ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ. ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಘಮ ಘಮ ಅಂದ್ಲಿ ಅಂತ. ಆರೋಗ್ಯಕ್ಕೆ ಒಳ್ಳೆಯದು ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ. ಕೃಷ್ಣಣ್ಣ, ಹಾಂ, ಟೇಸ್ಟ್ ಹೆಂಗೈತೆ ನೋಡಿ ಸ್ವಲ್ಪ ಕೊಡಪ್ಪ ನೋಡೋಣ. ಚೆನ್ನಾಗಿದ್ರೆ ತಿನ್ನೋಣ. ಚೆನ್ನಾಗಿರುತ್ತೆ. ನಾಟಿ ಹಂದಿ ಮಾಂಸ ಬೆಂದಿದೆ, ಅದಕ್ಕೆ ಘಮ ಘಮ ಅಂದ್ಲಿ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಹುಳಿ ಆಗಿರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಆಹಾ, ಏನು ಘಮ 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 ಘಮ, ಸೂಪರ್ ಆಗಿದೆ. ವಾರಕ್ಕೊಂದ್ಸಲ ತಿನ್ನಿ ಜನಗಳೇ. ನಮ್ಮ ಮಹಿಳೆಯರಂಥ ಉಷ್ಣಾಂಶ ದೂರ ಆಗುತ್ತೆ. ವಾರಕ್ಕೆ ಒಂದೇ ಸಲ ತಿನ್ನಿ. ಬಿರ್ಬಿರು ಇಳಿಸೋ ತಿನ್ಕೊಬಿಡು ಮಾತಾಗೆ ಹಳೆ ಬರೋದಕ್ಕೆ. ಆಯ್ತು. ಇಲ್ಲಿ ತೆಗಿ ಗಮ ಗಮ ಅಂತ. ತಿನ್ರಪ್ಪ. ಭಾಳ ರುಚಿ, ತುಂಬ ರುಚಿ. ಫೈನಲಿಯಾಗಿ ಹಂದಿ ಬಾರ್ ತುಂಬ ಚೆನ್ನಾಗಾಗಿದೆ. ಮೆಣಸು ಕುಟ್ಟಿರೋದಾಗಲಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕುಟ್ಟಾಕಿರೋದು, ಆ ಮಸಾಲೆ ಐಟಮ್ದು ಫ್ಲೇವರ್ ಕಾಣ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ತುಂಬ ಚೆನ್ನಾಗಿದೆ. ಮತ್ತು ನಿಂಬೆಹಣ್ಣು ಹಾಕಿರೋದ್ರಿಂದ ಎಕ್ಸ್ಟ್ರಾರ್ಡಿನರಿ ಆಗಿದೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ವಿಲೇಜ್ ಫುಡ್ ಬಾಕ್ಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಣ್ಣೆ ಇದ್ರೆ ಏನೋ ಮಾಡ್ತೀವಿ. ಅದಿಲ್ವೇ